ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಈ ಒಂದು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮೇಲೆ 15 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು 5 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಯಾರೆಲ್ಲ ಪಾರ್ಟ್ 3 ವಿಡಿಯೋನ ನೋಡಿಲ್ಲ ಅವರು ನೋಡ್ರಿ, ಎಕ್ಸಾಮಿನೇಷನ್ ದೃಷ್ಟಿಯಿಂದ ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಪ್ರಾಬ್ಲಮ್: you are given that n is equal to 8, sigma x is equal to 30, sigma y is equal to 40, sigma x square is equal to 215, sigma y square is equal to 400, sigma xy is equal to 250. Find the correlation coefficient by Carl Pearson's method. ಡಾಟಾ ಅವರೇ ಕೊಟ್ಟಿದ್ದಾರೆ, ಫಾರ್ಮುಲಾ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಷನ್ಸ್ ಮಾತ್ರ ಮಾಡಬೇಕು. ಆಲ್ರೆಡಿ ನಿಮಗೆ ಹೇಳಿರೋ ಹಾಗೆ ಈ ಎರಡು ಫಾರ್ಮುಲಾಗಳನ್ನು ನಾನು ಡಿಸ್ಪ್ಲೇ ಮಾಡಿದ್ದೆ. ಫಸ್ಟ್ ಫಾರ್ಮುಲಾನ ಯೂಸ್ ಮಾಡ್ಬೋದು ಅಥವಾ ಸೆಕೆಂಡ್ ಫಾರ್ಮುಲಾ. ನಾನು ಪಾರ್ಟ್ 3ದಲ್ಲಿ ಹೇಳಿರೋದು ಸೆಕೆಂಡ್ ಫಾರ್ಮುಲಾನ ಯೂಸ್ ಮಾಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಹೇಳಿದ್ದೆ. ಫಸ್ಟ್ ಫಾರ್ಮುಲಾ ಯೂಸ್ ಮಾಡಿದರೆ ಸ್ವಲ್ಪ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಮಲ್ಟಿಫಿಕೇಶನ್, ಡಿವಿಷನ್, ರೂಟ್ ಜಾಸ್ತಿ ಆಗ್ತೈತಿ ಅಂತೇಳಿ ರೆಡ್ಯೂಸ್ ಮಾಡೋ ಸಲುವಾಗಿ ಇದನ್ನ ಯೂಸ್ ಮಾಡಿದ್ವಿ ನಾವು. ಈಗ ಇವರು ಕೊಟ್ಟಿರೋ ಡಾಟಾ ಬೇಸ್ ಮೇಲೆ ನಾವು ನೋಡೋದಾದ್ರೆ ಯಾವ ಫಾರ್ಮುಲಾ ನಾವು ಅಪ್ಲೈ ಮಾಡಬೇಕು ಅಂತಂದ್ರೆ ಫಸ್ಟ್ ಫಾರ್ಮುಲಾನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಆರ್ ಅನ್ನು ಮಾಡಬೇಕು. ಯಾಕಂದ್ರೆ ಪ್ರಾಬ್ಲಮ್ ಅನ್ನ ಡಿಸ್ಪ್ಲೇ ಮಾಡಿದ್ದೇನೆ ನೋಡ್ರಿ ತೆಳಗಡೆ. ಇಲ್ಲಿ ನಮ್ಗೆ ಡಿ ಎಕ್ಸ್ ಡಿ ವೈ ಯಾವುದು ಇಲ್ಲ, ಇರೋದೇನು ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಈ ತರದ ವ್ಯಾಲ್ಯೂಗಳು. ಹಾಗಾಗಿ ಈ ಫಾರ್ಮುಲಾನ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾದಲ್ಲಿ ನಾವು ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ. ಫಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿರೋದು ಎನ್ 8 ಇದೆ, ಹಾಗಾಗಿ 8 ಇಂಟು 250 ಮೈನಸ್ 30 ಇಂಟು 40 ಡಿವೈಡೆಡ್ ಬೈ ರೂಟ್ 8 ಇಂಟು 215 ಮೈನಸ್ 30 ಸ್ಕ್ವೇರ್ ರೂಟ್ 800 ಇಂಟು 400 ಮೈನಸ್ 40 ಸ್ಕ್ವೇರ್. ಮೊದಲ ಮಲ್ಟಿಪ್ಲಿಕೇಶನ್ ಪೋರ್ಷನ್ ಅನ್ನ ಕಂಪ್ಲೀಟ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2000 ಮೈನಸ್ 1200 ರೂಟ್ 1720 ಮೈನಸ್ 900 ಇಂಟು ರೂಟ್ 3200 ಮೈನಸ್ 1600. ಸಿಂಪ್ಲಿಫಿಕೇಶನ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಒಳಗೆ ಸಬ್ಸ್ಟ್ರಾಕ್ಟ್ ಮಾಡಿ ಬರ್ಕೋರಿ. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ವ್ಯಾಲ್ಯೂಗಳು 800 ರೂಟ್ 820 ಇಂಟು ರೂಟ್ 1600. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ದಲ್ಲಿ ನಾವು ರೂಟ್ ಅನ್ನ ತೆಗೆಯೋಣಂತ. 800 ಡಿವೈಡೆಡ್ ಬೈ 28.63 ಇಂಟು 40 ಮಲ್ಟಿಫಿಕೇಶನ್ ಮಾಡಿ ತಗೋರಿ. ನೆಕ್ಸ್ಟ್ ಸ್ಟೆಪ್ದಲ್ಲಿ ನೀವು ಮಲ್ಟಿಫಿಕೇಶನ್ ಮಾಡಿ ಬರದ್ಮೇಲೆ 800 ಡಿವೈಡೆಡ್ ಬೈ 1145.2 and the last one division ಮಾಡಿದ್ರೆ r is equal to 0.6985 ಬರ್ತೈತಿ. ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಪ್ರಾಬ್ಲಮ್ ಕಂಪ್ಲೀಟೆಡ್. ಇಲ್ಲೊಂದು 2014 ಪ್ರಾಬ್ಲಮ್ ಡಿಸ್ಪ್ಲೇ ಮಾಡೀನಿ ವಿತ್ ಆನ್ಸರ್. ಇದನ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರ್ಯಾಂಕ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಚಲನನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು